ಕರ್ನಾಟಕದ ಗಿರಿಶಿಖರಗಳಲ್ಲಿ ಅತಿ ಎತ್ತರವಾದಂತಹ ಒಂದು ಗಿರಿಶಿಖರ ಅಂದರೆ ಅದು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪರ್ವತ. ನೋಡ್ಬೋದು ಹೇಗಿದೆ ಅಂತ. ಇದು ಸುಮಾರು ಸಮುದ್ರ ಮಟ್ಟಕ್ಕಿಂತ 6300 ಅಡಿ ಎತ್ತರದಲ್ಲಿದೆ. ನಾನಿವಾಗಿರೋದು ಫುಲ್ಲು ಮೇಲೆ ದೇವಸ್ಥಾನ ನೋಡಿ ಇಲ್ಲಿ. அந்த கொடி இருக்குல்ல, கொடி இருக்குல்ல, ட்ரெக்கிங் எடுத்துட்டு போறாங்க. போலாம் ಫೋಟೋಸ್ ಹೋಗಟ ಹಿಂಗೆ ಮಾರಾರಿಗೆ ಬಾರು ಓಕೆನಾ ಬೇರೆ ಅಲ್ಲಿವರೆಗೆ ಬರೋವರೆಗೆ ತೆಗಿತಾರೆ. ಬಾ ತೆಗಿಕೋ ನೀವು ಬಾ. Hey, that's all. Shut up and come. So much I've taken. I don't want. No, barelo. ಬಸವಣ್ಣ, ಇಲ್ಲಿ ಬಸವಣ್ಣ ಇದ್ದಾರೆ ಅಂದರೆ ಮೇಲೆ ಯಾರಿರ್ತಾರೆ ಹೇಳಿ? ಶಿವ. ಸ್ನೇಹಿತರೆ, ಈ ಮುಳ್ಳಯ್ಯನಗಿರಿ ಬೆಟ್ಟ ಏನಿದೆ ಇದಕ್ಕೆ ನಾವು 2 ವರ್ಷದಿಂದ ವಿಡಿಯೋ ಮಾಡಿದ್ವಿ. ಮುಳ್ಳಯ್ಯನಗಿರಿ ಬೆಟ್ಟದ ಒಂದು ಅದ್ಭುತವಾದಂಥ ವಿಡಿಯೋ ಮಾಡಿದ್ವಿ. ನಾವು ಬಂದಾಗ ಮಳೆಗಾಲದ ಸಮಯ, ಹಾಗಾಗಿ ಸಂಪೂರ್ಣ ಫಾಗ್ ಇತ್ತು. ಯಾವುದೇ ರೀತಿ ವ್ಯೂ ನಮಗೆ ಕಾಣಿಸ್ತಿರಲಿಲ್ಲ. ನಮ್ಮ ಸುತ್ತಮುತ್ತ ಒಂದು 50ರಿಂದ 100 ಮೀಟ್ರ್ ಬಿಟ್ಟು ಬೇರೆ 100 ಮೀಟ್ರ್ ಬಿಡಿ, ಅದನ್ನ 50 ಮೀಟ್ರ್ ಕಾಣಿಸ್ತಾ ಇತ್ತು ಅಷ್ಟೇ. ನಮಗೆ ನಾವು ಕಾಣಿಸ್ತಿದ್ದೆ ಅಪರೂಪ. ಇದು ಮುಳ್ಳಯ್ಯನಗಿರಿ. ನೀವು ಮುಳ್ಳಯ್ಯನಗಿರಿ ಮೇಲೆ ಹತ್ತಿ ಫುಲ್ಲು ನೋಡಿದ್ರು ಕೂಡ ಸಂಪೂರ್ಣ ಸುತ್ತ ಸರೌಂಡಿಂಗು ಕೂಡ ಈ ಥರ ಒಂದು ಅದ್ಭುತವಾದಂಥ ವ್ಯೂ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ನಾನು ವೀಡಿಯೋ ಮಾಡ್ತಿರ್ತಕ್ಕಂಥದ್ದು ದೇವಸ್ಥಾನದ ಹಿಂಬದಿ, ದೇವಸ್ಥಾನದ ಬ್ಯಾಕ್ ಸೈಡ್ ವೀಡಿಯೋ ಮಾಡ್ತಿರೋದು. ಇದು ನೋಡ್ಬೋದು ಯಾವ ಥರ ವ್ಯೂ ಇದೆ ಅಂತ. ನೀವು ಯಾವ ಸೈಡ್ ನಿಂತು ನೋಡಿದ್ರು ಫುಲ್ ಸರೌಂಡಿಂಗ್ ಇದೇ ಥರ ವ್ಯೂ ಇದೆ. ನಾವು ಲಾಸ್ಟ್ ಟೈಮ್ 2 ವರ್ಷದಿಂದ ಬಂದಾಗ ನಮಗೆ ಫುಲ್ ಫಾಗ್ ಇತ್ತು. ಮೇಲೆ ತುದಿಯಲ್ಲಿ ನಿಂತು ವೀಡಿಯೋ ಮಾಡ್ತಿರೋದು ನೋಡಿ ಇಲ್ಲಿ. ಇದು ಸುಮಾರು ಸಮುದ್ರ ಮಟ್ಟಕ್ಕಿಂತ 6300
ಅಡಿ ಎತ್ತರದಲ್ಲಿದೆ. ಈ ಗೋಪುರದ ಶಿಖರದ ಮೇಲೆ ಯಾರೂ ಹತ್ತಬಾರ್ದು, ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಮೇಲೆ ದೇವಸ್ಥಾನದ ಕಳಸ ಹಾಕಿದ್ದಾರೆ. ಇದೇ ದೇವಸ್ಥಾನ. ಇದು ತುತ್ತ ತುದಿ, ಮುಳ್ಳಯ್ಯನಗಿರಿಯ ತುತ್ತ ತುದಿ ಅಂತ ಹೇಳ್ಬೋದು. ಇಲ್ಲೊಂದು ಸೂಚನಾ ಫಲಕ ಹಾಕಿದ್ದಾರೆ. ಶ್ರೀ ಗುರು ಮೇಲು ಗದ್ರಿಕೆ ಮುಳ್ಳಪ್ಪ ಸ್ವಾಮಿ ಮಠ. ಇಲ್ಲಿ ದೇವಸ್ಥಾನದ ಕೆಲಸ ಮಾಡ್ತಾ ಇದ್ದಾರೆ. ಕೆಳಗಿಂದ ಯಾವುದೇ ರೀತಿ ಸಾಮಗ್ರಿಗಳನ್ನು ಹೊತ್ಕೊಂಬರೋದು ಕಷ್ಟ ಅಂತೇಳಿ ಒಂದು ಒಳ್ಳೆ ಮಿಷಿನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದ್ಭುತವಾದಂಥ ಕೆಲಸ. ಕರ್ನಾಟಕದ ಗಿರಿಶಿಖರಗಳಲ್ಲಿ ಅತಿ ಎತ್ತರವಾದಂತಹ ಒಂದು ಗಿರಿಶಿಖರ ಅಂದರೆ ಅದು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪರ್ವತ. ನೋಡ್ಬೋದು ಹೇಗಿದೆ ಅಂತ. ಮೇಲೆ ಅದು ತುತ್ತ ತುದಿ, ದೇವಸ್ಥಾನದ ತುತ್ತ ತುದಿ ಅಲ್ಲ, ಸಾರಿ, ಮುಳ್ಳಯ್ಯನಗಿರಿ ಬೆಟ್ಟದ ತುತ್ತ ತುದಿ. ಈ ಒಂದು ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ದೇವಸ್ಥಾನ ಕೂಡ ಇದೆ. ಯಾಕಂದರೆ 2 ವರ್ಷದ ಹಿಂದೆ ನಾವು ಮಳೆಗಾಲದಲ್ಲಿ ಬಂದಿದ್ವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ನೋಡ್ಕೊಬನ್ನಿ. ಫುಲ್ಲು ಫಾಗು. 2 ವರ್ಷದ ಹಿಂದೆ ಬಂದಿದ್ವಿ. ನಮಗೇನೂ ಕಾಣಿಸ್ತಾ ಇರಲಿಲ್ಲ. ನಮ್ಮ ಸುತ್ತಮುತ್ತ ಒಂದು 50 ಮೀಟ್ರ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇರಲಿಲ್ಲ. ಈಗ ನೋಡಿ ಸಂಪೂರ್ಣ ಎಷ್ಟು ಅದ್ಭುತವಾಗಿದೆ ವ್ಯೂ. ಫಾಗ್ ಇಲ್ಲ, ಏನಿಲ್ಲ, ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ನೀಟಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ. ಬರೀ ಫಾಗ್ ಇತ್ತು, ಕಾಣಿಸಿರಲಿಲ್ಲ. ಭಾಳ ಅದ್ಭುತವಾಗಿದೆ ವ್ಯೂ. ಯಾರು ಬಂದಿಲ್ಲ, ಯಾರು ಭೇಟಿ ಕೊಟ್ಟಿಲ್ಲ, ಒಮ್ಮೆ ಭೇಟಿ ಕೊಡಿ. ಮುಳ್ಳಯ್ಯನಗಿರಿ, ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಕೆಲಸದ ಒತ್ತಡಗಳ ನಡುವೆ ಅವಾಗವಾಗ ಟೈಮ್ ತಗೊಂಡು, ಗ್ಯಾಪ್ ತಗೊಂಡು ನಮ್ಮ ಒಂದು ಬಜೆಟ್ಗಳಿಗೆ ತಕ್ಕಂತೆ ನಾವು ಟ್ರಾವೆಲ್ ಮಾಡ್ತಾ ಇರಬೇಕು. ದೇವಸ್ಥಾನ ನೋಡಿ, ಇಲ್ಲಿ ಇದೇ ದೇವಸ್ಥಾನ. ನಾವು ಲಾಸ್ಟ್ ಟೈಮು ಬಂದಾಗ ದೇವಸ್ಥಾನದ ಕೂಡ ವೀಡಿಯೋ ಮಾಡಿ ಹಾಕಿದ್ದೀವಿ. ಒಮ್ಮೆ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ನೋಡ್ಕೊಬನ್ನಿ. ದೇವಸ್ಥಾನದ ಮೇಲೆ ತುತ್ತ ತುದಿಯಲ್ಲಿ ನಿಂತು ವೀಡಿಯೋ ಮಾಡ್ತಿರೋದು.